ಇಮ್ಯಾಜಿನ್ ಮಾಡಿ, ಇಬ್ಬರು ಫ್ರೆಂಡ್ಸು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೊರಡ್ತಾರೆ. ಏನು ಮಾಡ್ತಾನೆ, ಹಿಂದೆ ಮುಂದೆ ಏನೂ ಯೋಚನೆ ಮಾಡಲ್ಲ, ಯಾವುದೂ ಪ್ರಿಪೇರ್ ಆಗಿರೋದಿಲ್ಲ ಅಂತ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಾನೆ. ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಡೇ ಆ್ಯಂಡ್ ನೈಟ್ ಅವನು ವರ್ಕ್ ಮಾಡ್ತಾನೆ. ಬಿಸ್ನೆಸ್ನ ಗ್ರೋ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡ್ತಿರ್ತಾನೆ, ಆಗ್ತಾ ಇರೋದಿಲ್ಲ. ಮತ್ತು ಅವನು ಮಾಡ್ತಾ ಮಾಡ್ತಾ ಅವನಿಗೆ ಬಾಡಿ ಟಯರ್ಡ್ ಆಗ್ತಾ ಹೋಗುತ್ತೆ. ಆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಮೋಟಿವೇಶನ್ನ 1 ವೀಕ್ ಇಲ್ಲ 1 ಮಂತ್ ಒಳಗೆ ಅವನು ಕಳ್ಕೊಂಡ್ಬಿಡ್ತಾನೆ. ಸೊ ಆಮೇಲೆ ಅವನು ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡಬೇಕಂದ್ರೂ ಅವನ ಹೆಲ್ತ್ ಸಪೋರ್ಟ್ ಮಾಡ್ತಾ ಇರೋದಿಲ್ಲ. ಸೊ ಅವಾಗ ಅವನೇನು ಮಾಡ್ತಾನೆ, ನನಗೆ ಬಿಸ್ನೆಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅದೇ ಬಿಸ್ನೆಸ್ಸಿಂದ ಅವನು ಡ್ರಾಪ್ ಆಗ್ತಾನೆ. ಸೊ ಅವನ ಲೈಫು ಅಲ್ಲಿಗೆ ಸ್ಟಕ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಅದೇ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಸ್ಮಾರ್ಟಾಗಿ ಯೋಚನೆ ಮಾಡಿ, ನಾನು ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ನಾನು ಅದ್ರ ಬಗ್ಗೆ ಏನೇನು ಪ್ರಿಪೇರ್ ಆಗಿರಬೇಕು ಮತ್ತು ನಾನು ಇದರಲ್ಲಿ ಎಷ್ಟು ನಾಲೆಡ್ಜ್ನ ಗೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಮತ್ತು ಈಗ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ನನ್ನ ಹತ್ರ ಎಷ್ಟು ಫೈನಾನ್ಸ್ ಇದೆ, ನಾನು ಇನ್ನೂ ಎಷ್ಟು ಫೈನಾನ್ಸ್ನ ಅರೇಂಜ್ ಮಾಡ್ಕೊಂಡಿರಬೇಕು, ಮತ್ತು ಇದರಲ್ಲಿ ನಾನು ಕೆಲಸ ಮಾಡಬೇಕು, ಮತ್ತು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅದು ಫ್ಯೂಚರಲ್ಲಿ ಸಸ್ಟೈನ್ ಆಗುತ್ತಾ, ನೆಕ್ಸ್ಟು 5 ಇಯರ್ಸು 10 ಇಯರ್ಸ್ ಆದ್ರೂ ಈ ಬಿಸ್ನೆಸ್ಸಲ್ಲಿ ನನಗೆ ಗ್ರೋತ್ ಆಗೋ ಚಾನ್ಸಸ್ ಇದೆಯಾ ಅಂತ ಎಲ್ಲ ಯೋಚನೆ ಮಾಡ್ತಾನೆ. ಆಮೇಲೆ ಇವನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ ತಕ್ಷಣ ಒಂದೇ ಸಲ ಎಲ್ಲ ಥರ ರಿಸ್ಕ್ನು ತೊಗೊಳೋದಕ್ಕೆ ಹೋಗೋದಿಲ್ಲ. ಫಸ್ಟು ಅವನು ಸ್ವಲ್ಪ ನಿಧಾನಕ್ಕೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಫಸ್ಟು ಆ ಬಿಸ್ನೆಸ್ನ ಅರ್ಥ ಮಾಡ್ಕೊತಾನೆ. ನಾನು ಇದರಲ್ಲಿ ಹೇಗೆ ಪ್ರಾಡಕ್ಟ್ನ ಸೇಲ್ ಮಾಡಬೇಕು, ಹೇಗೆ ಮಾರ್ಕೆಟಿಂಗ್ ಮಾಡ್ಕೋಬೇಕು, ಮತ್ತು ಇದರಲ್ಲಿ ನಾನು ಕ್ಲೈಂಟ್ನ ಹೇಗೆ ಗ್ಯಾದರ್ ಮಾಡ್ಕೋಬೇಕು, ಇದೇ ರೀತಿ ಒಂದೊಂದೇ ಸ್ಟೆಪ್ಸ್ನ ಕಲಿತಾ ಹೋಗ್ತಾನೆ. ಸೊ ಅವನಿಗೆ ಇವಾಗ ಇನಿಷಿಯಲಿ ಹಾರ್ಡ್ ವರ್ಕ್ ಅಂತ ಅನಿಸಿದ್ರು ಅವನು ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇಡ್ತಾ ಇರೋದ್ರಿಂದ ಅದರಿಂದ ಅವನು ಲಾಸ್ ಆದ್ರೂ ತಡ್ಕೊತಾನೆ. ಆಮೇಲೆ ಒಂದಿನ ಅದೇ ಬಿಸ್ನೆಸ್ಸು ದೊಡ್ಡದಾಗಿ ಬೆಳೆದು ಅವನು ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾನೆ. ಇದರಲ್ಲಿ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ಇಬ್ಬರು ಯೋಚನೆ ಮಾಡಿದ್ದು ತಪ್ಪು ಅಂತಲ್ಲ, ಬಟ್ ಯೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ತಗೊಂಡಿದ್ದ ದಾರಿ ಎಷ್ಟು ವ್ಯತ್ಯಾಸ ಬೀಳುತ್ತೋ ನಮ್ಮ ರಿಸಲ್ಟ್ಸ್ ಮೇಲೂ ಅಷ್ಟೇ ವ್ಯತ್ಯಾಸ ಬೀಳುತ್ತೆ. ಹಾಗಿದ್ರೆ ಏನಿದು ವ್ಯತ್ಯಾಸ, ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನು ಅಂದ್ಕೊಂಡಿದ್ದಾರೆ ಅಂದರೆ, ಸಕ್ಸಸ್ಫುಲ್ ಪೀಪಲ್ಗಳು ಮತ್ತು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳು ಹೇಗೆ ಅವರು ಸಕ್ಸಸ್ ಆಗಿದ್ದಾರೆ ಅಂದರೆ, ಅವ್ರಿಗೆ ಆ ಬಿಸ್ನೆಸ್ಸಲ್ಲಿ ಲಕ್ ಇತ್ತು, ಅದಕ್ಕೆ ಸಕ್ಸಸ್ ಆಗಿಬಿಟ್ರು. ಹೇಗೆ ಒಬ್ಬ ಇನ್ವೆಸ್ಟರು ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಿ ಅದರಿಂದ ಅವನು ಎಂಪೈರನ್ನ ಬಿಲ್ಡ್ ಮಾಡ್ದ ಅಂದರೆ, ಅವನಿಗೆ ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದ, ಅದು ಸ್ಟಾಕು ಗ್ರೋ ಆಗೋಯ್ತು, ಅದಕ್ಕೆ ಅವನಿಗೆ ಲಕ್ ಇತ್ತು. ಸೊ ಹೀಗೆ ಪ್ರತಿಯೊಂದಕ್ಕೂ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಲಕ್ ಇತ್ತು ಅವ್ರು ಯೋಚನೆ ಮಾಡ್ತಾರೆ. ಆದರೆ ಅವರು ರಿಯಲ್ ಲೈಫಲ್ಲಿ ಆ ಒಂದು ಬಿಸ್ನೆಸ್ ಸಕ್ಸಸ್ ಆಗೋದಕ್ಕಿಂತ ಮುಂಚೆ ಅವರು ಇನಿಷಿಯಲ್ ಡೇಸಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಯಾರೂ ನೋಡೋದಕ್ಕೆ ಹೋಗಿರೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಎಲಾನ್ ಮಸ್ಕು. ಹೌದು, ಇವಾಗ ನಮಗೆ ಎಲ್ರಿಗೂ ಎಲಾನ್ ಮಸ್ಕು ಗೊತ್ತಿರೋದೆ. ಅವ್ರ ಹತ್ರ ಇರೋಷ್ಟು ದುಡ್ಡು ಇಡೀ ಪ್ರಪಂಚದಲ್ಲಿ ಯಾರ ಹತ್ರ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಅವನ ಹತ್ರ ಅಷ್ಟು ದುಡ್ಡು ಬರೋದಕ್ಕಿಂತ ಮುಂಚೆ, ಆ ಒಂದು ಸ್ಪೇಸ್ ಎಕ್ಸ್ ಅನ್ನೋ ಕಂಪ್ನಿ ಗ್ರೋ ಆಗೋದಕ್ಕಿಂತ ಮುಂಚೆ, ಆ ರಾಕೆಟ್ನ ಲಾಂಚ್ ಮಾಡೋದಕ್ಕಿಂತ ಮುಂಚೆ 3 ಸಲ ಆ ರಾಕೆಟು ಅನ್ಸಕ್ಸಸ್ಫುಲ್ ಆಗಿತ್ತು. ಬಟ್ ಆ ವಿಷಯ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಅವನು ರಾಕೆಟ್ ಕಂಪ್ನಿ ಸ್ಟಾರ್ಟ್ ಮಾಡ್ದ, ಅದಕ್ಕೆ ಅವನಿಗೆ ಅಷ್ಟೊಂದು ದುಡ್ಡು ಸಿಕ್ತು ಅಂತ. ಅದಕ್ಕಿಂತ ಮುಂಚೆ ಅವನು ಎಷ್ಟು ಕಷ್ಟಪಟ್ಟ, ಅವನು ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ನಾಲೆಡ್ಜ್ನ ಗೇನ್ ಮಾಡಿದ್ದ ಆ ಫೀಲ್ಡ್ ಬಗ್ಗೆ, ಮತ್ತು ಅದರಿಂದ ಅವನು ಡೇ ಆ್ಯಂಡ್ ನೈಟ್ ಎಷ್ಟು ಕೆಲಸ ಮಾಡಿದ್ದ, ಮತ್ತು ಅವನು ಫೇಲ್ಯೂರ್ಸ್ನ ಮತ್ತು ಅದು ಸಕ್ಸಸ್ನ ಹೇಗೆ ಅವನು ಮೇಂಟೈನ್ ಮಾಡ್ದ, ಮತ್ತು ಅದನ್ನು ಹೇಗೆ ಗ್ರೋ ಮಾಡ್ದ ಅಂತ ಯಾರೂ ಯೋಚನೆ ಮಾಡೋದಿಲ್ಲ. ಯಾರು ಇವತ್ತೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾಳೆನೇ ಆಗಿಬಿಡ್ಬೇಕು ಅಂದರೆ ಯಾರೂ ಸಕ್ಸಸ್ ಆಗೋದಿಲ್ಲ. ಅವರು ತಗೊಳ್ಳೋ ಒಂದೊಂದು ಡಿಸಿಷನ್ನು ಮತ್ತು ಅವ್ರ ಬಿಸ್ನೆಸ್ಸಲ್ಲಿ ಅವ್ರು ಮಾಡೋ ಒಂದೊಂದು ಬೆಟರ್ ಇಂಪ್ರೂವ್ಮೆಂಟ್ಸೇ ಅವ್ರಿಗೆ ತುಂಬಾ ಫ್ಯೂಚರಲ್ಲಿ ತುಂಬ ದೊಡ್ಡ ರಿಸಲ್ಟ್ಸ್ ಕೊಡುತ್ತೆ. ಏಕೆಂದರೆ ಈಗ ಇಂಡಿಯಾದಲ್ಲಿ ಹೇಳಬೇಕು ಅಂದರೆ, ಈಗ VRL ಕಂಪ್ನಿನೇ ತಗೊಳ್ಳಿ. ಅವರು ಸ್ಟಾರ್ಟ್ ಮಾಡಿದ್ದು 1 ಲಾರಿಯಿಂದ. ಸೊ ಅವರು ಇವತ್ತಿಗೆ ಎಷ್ಟು ಲಾರಿಗಳನ್ನ ಅವರು ಓನ್ ಮಾಡಿದ್ದಾರೆ ಅಂತ. ಯಾಕೆಂದರೆ ಇಲ್ಲಿ ಅವರು 1 ಲಾರಿ ತೊಗೊಂಡು ಒಂದೇ ಸಲ 100 ಲಾರಿ 200 ಲಾರಿ ತೊಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿಲ್ಲ. ಅವರು ಒಂದೇ ಲಾರಿ ತೊಗೊಂಡ್ರು ಒಂದೊಂದೇ ಸ್ಟೆಪ್ಸ್ನ ಅವರು ಗ್ರೋ ಮಾಡ್ಕೊತಾ ಬಂದರು ಹೊರತು ಒಂದೇ ಸಲ ಎಲ್ಲನೂ ವಿನ್ ಮಾಡ್ತೀನಿ ಅಂತ ಹೋದರೆ ಯಾವತ್ತೂ ನಾವು ವಿನ್ ಆಗೋದಕ್ಕೆ ಆಗೋದಿಲ್ಲ. ನೀವು ಒಂದು ದೊಡ್ಡ ಗೋಲ್ನ ಸೆಟ್ ಮಾಡಿ, ಮತ್ತು ಆ ಗೋಲ್ನ ಸೆಟ್ ಮಾಡಿ ಅಲ್ಲಿಗೆ ನಾವು ರೀಚ್ ಆಗೋದಕ್ಕೆ ಬೇಕಾಗಿರೋ ದೊಡ್ಡ ಸ್ಟೆಪ್ ಇಡೋದಕ್ಕಿಂತ ಆ ದೊಡ್ಡ ಗೋಲ್ನ ಸಣ್ಣ ಪಾರ್ಟ್ ಮಾಡಿ ಇವತ್ತಿಂದನೇ ಒಂದು ಚಿಕ್ಕ ಚಿಕ್ಕ ಹೆಜ್ಜೆನ ಇಟ್ಕೊತಾ ಹೋಗಿ, ಆಮೇಲೆ ಲಾಂಗ್ ಟರ್ಮಲ್ಲಿ ನಾನು ಆ ಗೋಲ್ನ ರೀಚ್ ಆಗೋದಕ್ಕೆ ನಾನು ಏನೇನು ಪಾಸಿಬಿಲಿಟೀಸ್ನ ಮಾಡಬೇಕು, ಮತ್ತು ಆ ಗೋಲ್ನ ರೀಚ್ ಆಗೋದಕ್ಕೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ಕೊತಾ ಹೋಗಿ. ಯಾವತ್ತೂ ಯಾವುದೇ ಕೆಲಸಕ್ಕೂ ಡಿಲೇ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಅವರು ಸಕ್ಸಸ್ಫುಲ್ ಆಗಿರೋದ್ರಿಂದನೇ ಅವರು ಇವತ್ತು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ನಾಳೆ ಅವರು ಸಕ್ಸಸ್ ಆದರು ಅಂತ ಅಂದ್ಕೊಂಡಿರ್ತಾರೆ. ಆದರೆ
ಆ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸು ಮತ್ತು ಸಕ್ಸಸ್ಫುಲ್ ಆಗೋದಕ್ಕೆ ಒಂದೇ ರಾತ್ರಿಲಿ ಆಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಯಾವುದೇ ದೊಡ್ಡ ಡಿಸಿಷನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ಸ್ಟೆಪ್ಸ್ನ ಮತ್ತು ಚಿಕ್ಕ ಆ್ಯಕ್ಷನ್ ಮೇಲೆ ನಂಬಿಕೆ ಇಡಿ. ಆ ಚಿಕ್ಕ ಆ್ಯಕ್ಷನ್ಗಳನ್ನ ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋದರೆ ಒಂದಿನ ಅವೆಲ್ಲನೂ ನಿಮಗೆ ಕಾಂಪೌಂಡ್ ಆಗಿ ನಿಮಗೆ ಒಂದಿನ ಅದು ದೊಡ್ಡ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಹಾಗಿದ್ರೆ ಏನಿದು 1% ಇಂಪ್ರೂವ್ಮೆಂಟ್? ಇದನ್ನು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಇವತ್ತಿಂದ ಬುಕ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಸೊ ಇವತ್ತಿಂದ ನೀವು 1 ಪೇಜ್ ಬುಕ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತು 1 ಪೇಜ್ ಓದಿದ್ದೀರಾ ಅಂದರೆ ನಾಳೆ ಇವತ್ತು ಒಂದಾಗಿದೆ, ನಾಳೆಯಿಂದ 2 ಪೇಜ್ ಸ್ಟಾರ್ಟ್ ಮಾಡಿ. ಸೊ 3ನೇ ದಿನಕ್ಕೆ 3 ಪೇಜ್ ಅಂತ ಸ್ಟಾರ್ಟ್ ಮಾಡಿ. ಹೀಗೆ ಪ್ರತಿದಿನ ನೀವು ಓದೋ ರೀಡಿಂಗ್ ಬುಕ್ಸ್ ಮತ್ತು ನೀವು ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಾ ಇರಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿಗೆ ಅದು ಸ್ಟ್ರೆಸ್ ಅಂತಲೂ ಫೀಲ್ ಆಗೋದಿಲ್ಲ. ಯಾಕೆಂದರೆ ನೀವು ಒಂದೇ ಸಲ ಫುಲ್ ಬುಕ್ನ ಓದೋದಕ್ಕೆ ಹೋದರೆ ನಿಮ್ಮ ಬಾಡಿಗೆ ಮತ್ತು ನಿಮ್ಮ ಬ್ರೈನ್ಗೆ ತುಂಬಾ ಸ್ಟ್ರೆಸ್ ಫೀಲ್ ಆಗಿ ಇನ್ಯಾವತ್ತೂ ಆ ಕೆಲಸ ಮಾಡಬಾರ್ದು ಅನ್ನೋ ಫೀಲ್ ಬರುತ್ತೆ. ಅದ್ರ ಬದಲು ಡೈಲಿ ಒಂದೊಂದೇ ಪೇಜ್ ಓದಿದ್ರೂ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಅದೇ ರೀತಿ ಇವಾಗ ನೀವೊಂದು ಎಕ್ಸಸೈಸ್ ಮಾಡ್ತಿದ್ದೀರಾ ಅಂದರೆ ಒಂದೇ ದಿನ ಎಲ್ಲ ಥರದ ಎಕ್ಸಸೈಸ್ ಮಾಡೋ ಬದಲು ಒಂದೊಂದು ದಿನ ಒಂದೊಂದು ಥರ ಎಕ್ಸಸೈಸ್ ಮಾಡೋದಕ್ಕೆ ಹೋಗಿ. ಆವಾಗ ನಿಮಗೆ ಎಕ್ಸಸೈಸ್ ಮಾಡಿರೋ ಫೀಲು ಬರುತ್ತೆ ಮತ್ತು ನಿಮ್ಮ ಬಾಡಿಗೆ ಅದು ತುಂಬ ಸ್ಟ್ರೈನ್ ಅಂತಲೂ ಅನಿಸೋದಿಲ್ಲ. ಸೊ ಇದೇ ರೀತಿ ನೀವು ವರ್ಷ ಪೂರ್ತಿ ಕಂಟಿನ್ಯೂಸ್ ಆಗಿ ಮಾಡ್ಕೊತಾ ಹೋದರೆ ನೀವು 1 ಇಯರ್ಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಇರ್ತೀರೋ ಅದಕ್ಕಿಂತ 37% ಇನ್ಕ್ರೀಸ್ ಆಗಿರ್ತೀರ. ಸೊ ಅದಕ್ಕೋಸ್ಕರನೇ ನೀವು ಒಂದೇ ಸಲ ನಾನು 100% ಇಂಪ್ರೂವ್ ಆಗೋದಕ್ಕಿಂತ ಡೈಲಿ 1% ಇಂಪ್ರೂವ್ ಆಗ್ತೀನಿ ಅಂತ ಗೋಲ್ ಇಟ್ಕೊಳ್ಳಿ ಮತ್ತು ಅದನ್ನು ನೀವು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋಗಬೇಕು. ನಿಮಗೆ ಇಲ್ಲಿ ಇನಿಷಿಯಲ್ ಡೇಸಲ್ಲಿ ನಿಮಗೇನು ಡಿಫ್ರೆನ್ಸ್ ಅನಿಸೋದಿಲ್ಲ. ಅಯ್ಯೋ 1 ಪೇಜ್ ಓದೋ ಬುಕ್ನ ನಾನು 2 ಪೇಜ್ ಓದಿದ್ರೆ ಏನೂ ಅನಿಸ್ಲಿಲ್ಲ ಅಂತ ನಿಮಗೆ ಅನಿಸುತ್ತೆ. ಬಟ್ ಅದು ನಿಮಗೆ ಲಾಂಗ್ ಟರ್ಮಲ್ಲಿ ತುಂಬಾ ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ. ಸೊ ನಿಮಗೆ ಲಾಂಗ್ ಟರ್ಮಲ್ಲಿ ನಿಮಗೆ ಗೋಲ್ನ ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಈಗ ರಾಕಿಂಗ್ ಸ್ಟಾರ್ ಯಶ್ನೇ ತಗೊಳ್ಳಿ. ಅವರು ಇವತ್ತು ಇಂಡಸ್ಟ್ರಿಗೆ ಬಂದು ನಾಳೆನೇ ಟಾಕ್ಸಿಕ್ ಅನ್ನೋ ಮೂವಿನ ಸ್ಟಾರ್ಟ್ ಮಾಡಲಿಲ್ಲ. ಅವರು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ನಾಟಕಗಳನ್ನ ಮಾಡಿದ್ರು. ಸೊ ಅದಕ್ಕಿಂತ 1% ಇಂಪ್ರೂವ್ ಆಗಿ ಸೀರಿಯಲಲ್ಲಿ ಕೆಲಸ ಮಾಡಿದ್ರು ಮತ್ತು ಅದಕ್ಕಿಂತ 1% ಇಂಪ್ರೂವ್ ಆಗಿ ಮೂವಿಗಳನ್ನ ಮಾಡ್ಕೊಳ್ತಾ ಬಂದರು. ಸೊ ಪ್ರತಿಯೊಂದು ಮೂವಿಲಿ ಅವರು ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಬಂದರು. ಆ ಕ್ಯಾರೆಕ್ಟ್ರಲ್ಲಿ ಅವರು ಹೊಸ ವಿಷಯನ ಕಲಿತಾ ಬಂದರು. ಅದೇ ರೀತಿ ಅವರು ತುಂಬ ಮೂವೀಸ್ನ ಮಾಡ್ಕೊಳ್ತಾ ಬಂದರು. ಸೊ ಅವ್ರಿಗೆ ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆ ಅವ್ರ ಹತ್ರ ಇತ್ತು. ಸೊ ಅದರಿಂದ ಅವ್ರಿಗೆ ಇಂಪ್ರೂವ್ ಆಗಿದ್ದರಿಂದ ಅವ್ರಿಗೆ ಒಂದು KGF ಅನ್ನೋ ದೊಡ್ಡ ಮೂವಿ ಸಿಕ್ತು. ಸೊ ಅವರು ಅದರಿಂದ ಇಂಪ್ರೂವ್ ಆಗಿ ಮತ್ತು ಅಲ್ಲಿಂದ ಹೇಗೆ ಗ್ರೋ ಆಗಬೇಕು ಅಂತ ನೋಡಿದ್ದಕ್ಕೆ KGF 2ನ ಮಾಡಿದ್ರು. ಸೊ ಹೀಗೆ ಇವಾಗ ಅವರು ಟಾಕ್ಸಿಕ್ ಅನ್ನೋ ದೊಡ್ಡ ಮೂವಿನ ಮಾಡ್ತಿದ್ದಾರೆ. ಹೌದು, ಅದೇ ಅವರು ಅವ್ರ ಲೈಫ್ ಲಾಂಗ್ ಜರ್ನಿನ ಅವರು ಮೂವಿಗೋಸ್ಕರನೇ ಡೆಡಿಕೇಟ್ ಮಾಡಿ ಕನ್ಸಿಸ್ಟೆಂಟಾಗಿ ಮತ್ತು ಅವರು ಪ್ರತಿ ಒಂದು ಮೂವಿಲೂ ಒಂದು ಹೊಸ ವಿಷಯನ ಕಲಿತು ಮಾಡಿದ್ದಕ್ಕೆ ಇವತ್ತು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿರೋದು. ಸೊ ಅದೇ ರೀತಿ ನಾವು ನಮ್ಮ ಫೀಲ್ಡಲ್ಲೂ ಗ್ರೋ ಆಗಬೇಕು ಅಂದರೆ ನಾವು ಡೈಲಿ ಇಂಪ್ರೂವ್ ಆಗೋದಕ್ಕೆ ನೋಡಬೇಕೇ ಹೊರತು ಒಂದೇ ದಿನ ಇಂಪ್ರೂವ್ ಆಗ್ತೀನಿ ಅಂತ ನೋಡೋದಲ್ಲ. ಅಂದರೆ ಸಕ್ಸಸ್ ಆಗೋದಕ್ಕೆ ಇಷ್ಟು ಈಸಿ ವೇಸ್ ಇದ್ರೂ ಯಾಕೆ ತುಂಬ ಜನ ಫೇಲ್ ಆಗ್ತಾರೆ ಅಂದರೆ, ಇಲ್ಲಿ 2 ಥರ ಯೋಚನೆ ಮಾಡೋ ಜನ ಸಿಗ್ತಾರೆ. ಒಂದು, ಅವ್ರ ಲೈಫ್ಗೆ ತುಂಬ ಓವರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು ಮತ್ತು ಇನ್ನೊಬ್ಬರು ಅವ್ರ ಲೈಫ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಈಗ ಒಬ್ಬ ಏನು ಅನ್ಕೊತಾನೆ ಅಂದರೆ ನನಗೆ 6 ಪ್ಯಾಕ್ ಬೇಕು ಅಂದ್ಕೊಂಡಿರ್ತಾನೆ. ಸೊ ಅದಕ್ಕೆ ಅವನೇನು ಮಾಡ್ತಾನೆ, ಡೈಲಿ 5 hours 6 hours ಜಿಮ್ಮಲ್ಲೇ ಸ್ಪೆಂಡ್ ಮಾಡಿ ಓವರಾಗಿ ಎಕ್ಸಸೈಸ್ ಮಾಡ್ತಿರ್ತಾನೆ ಮತ್ತು ಓವರ್ ಪ್ರೋಟೀನ್ನ ತೊಗೊತಿರ್ತಾನೆ. ಸೊ ಅವ್ನಿಗೇನು ಅನಿಸುತ್ತೆ, ನಾನು ಇಷ್ಟು ಕಷ್ಟಪಡ್ತಿರೋದ್ರಿಂದ ನನಗೆ ವಿತಿನ್ 1 ಮಂತಲ್ಲೇ ನನಗೆ ರಿಸಲ್ಟ್ ಬಂದ್ಬಿಡುತ್ತೆ ಅಂತ. ಬಟ್ ಅವನೇನು ಮಾಡ್ತಾನೆ, 1 ಮಂತ್ ಆದಮೇಲೆ ಅವನ ಬಾಡಿನ ಚೆಕ್ ಮಾಡ್ಕೊತಾನೆ. ಬಟ್ ಅವ್ನಿಗೆ ಯಾವುದೇ ಗ್ರೋತ್ ಆಗಿರೋದಿಲ್ಲ. ಸೊ ಅವಾಗ ಅವ್ನಿಗೇನಾಗುತ್ತೆ, ಅವನ ಹತ್ರ ಇದ್ದ ಮೋಟಿವೇಶನ್ನು ಕಮ್ಮಿ ಆಗಿಬಿಡುತ್ತೆ. ಸೊ ನನಗೆ 6 ಪ್ಯಾಕ್ ಬಂದಿಲ್ಲ, ಸೊ ನಾನು ಮಾಡ್ತಿರೋ ಎಕ್ಸಸೈಸ್ ಎಲ್ಲ ವೇಸ್ಟ್ ಅಂತ ಹೇಳ್ಕೊಂಡು ಅಲ್ಲೇ ಡ್ರಾಪ್ ಆಗಿಬಿಡ್ತಾನೆ. ಸೊ ಇನ್ನೊಬ್ಬ ಏನು ಮಾಡ್ತಾನೆ, ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ಕೊತಾನೆ. ಸೊ ನನಗೆ ಇದು ಡೈಲಿ ಮಾಡ್ತೀನಿ ಅಂದ ತಕ್ಷಣ ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದು ಏನು ಮಾಡ್ತಾನೆ ಅಂದರೆ ತುಂಬ ಲೋ ಲೆವೆಲ್ಗೆ ಇಳಿದ್ಬಿಡ್ತಾನೆ. ಸೊ ಡೈಲಿ ಒಂದೇ ಪುಷಪ್ಸ್ನ ಮಾಡ್ತಿರ್ತಾನೆ. ಬಟ್ ಇದೆರಡೂ ಕೆಲಸನ ನಾವು ರಿಯಲ್ ಲೈಫಲ್ಲಿ ಮಾಡೋದಕ್ಕೆ ಹೋಗಬಾರ್ದು. ನಾವು ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ನಮ್ಮ ಟೈಮ್ನ ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡು ಎಲ್ಲ ಕಡೆಗೂ ಮೀನಿಂಗ್ಫುಲ್ ಟೈಮ್ನ ನಾವು ಸ್ಪೆಂಡ್ ಮಾಡಬೇಕು. ಸೊ ಹಾಗಂತ ಇಲ್ಲಿ ಅಂಡರ್ ಎಸ್ಟಿಮೇಟು ಓವರ್ ಎಸ್ಟಿಮೇಟ್ ಅಂತ ಹೇಳ್ತಾ ಇಲ್ಲ. ನಾವೀಗ 1 hour ಸ್ಪೆಂಡ್ ಮಾಡೋ ಟೈಮಲ್ಲಿ ಎಷ್ಟು ಅವರ್ ಆ್ಯಕ್ಚುಲಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ನಾಲೆಡ್ಜ್ ಇತ್ತು ಅಂದರೆ ಆವಾಗ ನಮಗೆ ಈ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ. ಎಕ್ಸಾಂಪಲ್ ಕೊಡಬೇಕಂದ್ರೆ, ಯಾರೋ ಒಬ್ಬ ಯೂಟ್ಯೂಬ್ ವಿಡಿಯೋ ಮಾಡಿ ಕಾರ್ ತೊಗೊಂಡ, ಯೂಟ್ಯೂಬ್ ವಿಡಿಯೋ ಮಾಡಿ ಸೈಟ್ ತೊಗೊಂಡ ಅಂತ ನೋಡ್ಕೊಂಡಿರ್ತಾರೆ.
ಸೊ ಅದನ್ನೇ ನಂಬ್ಕೊಂಡು ಇನ್ನೊಬ್ಬ ಏನು ಮಾಡ್ತಾನೆ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಅವನು ಓವರ್ ಎಸ್ಟಿಮೇಟ್ ಮಾಡಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಸೊ ನಾನು ಇನ್ನೊಂದು 6 ಮಂತ್ಸ್ ಒಳಗೆ ನಾನು ಒಂದು ಕಾರ್ ತೊಗೊಂಡ್ಬಿಡ್ತೀನಿ, ನಾನು ಒಂದು ಸೈಟ್ ತೊಗೊಂಡ್ಬಿಡ್ತೀನಿ ಅನ್ನೋ ನಂಬಿಕೆಯಲ್ಲಿ ಅವನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಅವನು ಡೈಲಿ 3 ವಿಡಿಯೋ 4 ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾನೆ. ಸೊ ಅವಾಗ ಏನಾಗುತ್ತೆ, ಅವನು ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾನೆ. ನನಗೂ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ, ಸನ್ಸ್ನ ಮಾಡ್ತೀನಿ, ನನಗೂ ಯೂಟ್ಯೂಬಿಂದ ಮಾನಿಟೈಸ್ ಆಗಿ ದುಡ್ಡು ಬಂದ್ಬಿಡುತ್ತೆ ಅಂತ. ಬಟ್ ಅವನೇನು ಮಾಡ್ತಿರ್ತಾನೆ, ಈಗ ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಿದಾಗ ವ್ಯೂಸೇ ಬರೋದಿಲ್ಲ. ಸೊ ಆವಾಗ 1 ವ್ಯೂಸ್ 2 ವ್ಯೂಸ್ ಬರುತ್ತೆ. ಅವನೇನು ಅನ್ಕೊತಾನೆ, ಯೂಟ್ಯೂಬಿಂದ ಅವನಿಗೆ ಮಾತ್ರ ದುಡ್ಡು ಬರುತ್ತೆ, ನನ್ನೆಲ್ಲ ವೀಡಿಯೋ ಮಾಡ್ತಾರೆ, ಯಾರು ನನ್ನ ನೋಡ್ತಾ ಇಲ್ಲ ಅಂತ ಮಾಡೋದನ್ನು ಸ್ಟಾಪ್ ಮಾಡಿಬಿಡ್ತಾನೆ. ಅವನು ಯೂಟ್ಯೂಬ್ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾನೆ. ಯಾರೋ ಒಬ್ಬ ಆ ಥರ ಮಾಡಿದ ತಕ್ಷಣ ನಾನು ಅದೇ ಥರ ಆಗ್ಬಿಡ್ತೀನಿ, ಅದು ನಾಳೆನೇ ಆಗ್ಬಿಡ್ತೀನಿ, ನಾನು ಅದಕ್ಕೆ 1 ವಿಡಿಯೋ ಹಾಕೋ ಜಾಗದಲ್ಲಿ 2 ವಿಡಿಯೋ ಹಾಕಿದ್ರೆ ಆಗುತ್ತೆ ಅಂತ ನಂಬಿರ್ತಾನೆ. ಬಟ್ ಅದು ರಿಯಲ್ ಲೈಫಲ್ಲಿ ಅವನಿಗೆ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಅವನೇನು ಅನಿಸುತ್ತೆ, ಅಲ್ಲಿಂದ ಡಿಮೋಟಿವೇಟ್ ಆಗಿ ಮತ್ತೆ ಅವನು ಆ ಕೆಲಸ ಮಾಡೋದಕ್ಕೆ ಬರೋದೇ ಇಲ್ಲ. ಸೊ ಅವಾಗ ಅವ್ನು ಮತ್ತೆ ಝೀರೋಗೆ ಬಂದು ನಿಂತ್ಕೊತಾನೆ. ಆದರೆ ಇನ್ನೊಬ್ಬ ಏನು ಮಾಡಿರ್ತಾನೆ, ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿ ಅವನು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾನೆ ಇರ್ತಾನೆ. ವರ್ಷ ಆದ್ರೂ ಅವನಿಗೆ 100 ಜನ ವ್ಯೂವರ್ಸ್ ಬಂದಿರೋದಿಲ್ಲ. ಸೊ ಅವಾಗ ಏನು ಅನ್ಕೊತಾರೆ, ನನಗೆ ಮುಂದೆ ಬರ್ತಾರೆ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಅಲ್ಲಿ ಅವ್ನು ಏನು ಪ್ರಾಬ್ಲಮ್ ಮಾಡಿರ್ತಾನೆ ಅಂದರೆ, ಅವ್ನ ವೀಡಿಯೋಸಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಅವನು ನೋಡೇ ಇರೋದಿಲ್ಲ. ಅಂದರೆ ಈಗ ಕ್ಯಾಮ್ರಾ ಕ್ವಾಲಿಟಿ ಇನ್ಕ್ರೀಸ್ ಮಾಡೋದಾ, ಇಲ್ಲ ನಂದು ಕಂಟೆಂಟು ಜನಕ್ಕೆ ಇಷ್ಟ ಆಗ್ತಿಲ್ವಾ, ಇಷ್ಟ ಆಗಬೇಕು ಅಂದರೆ ನಾನು ಏನು ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ಥರ ಯೋಚನೆ ಮಾಡಿ ಅವನು ಇಂಪ್ರೂವ್ ಆಗಬೇಕೇ ಹೊರತು ಮಾಡ್ತಿರೋ ಥರನೇ ಅವನು ಎಷ್ಟೇ ವರ್ಷ ಮಾಡಿದ್ರೂ ಜನ ಬರೋದಿಲ್ಲ. ಅದಕ್ಕೋಸ್ಕರನೇ ನಾವು ಇಲ್ಲಿ ಕನ್ಸಿಸ್ಟೆಂಟಾಗಿ ಮಾಡೋದ್ರ ಜೊತೆಗೆ ಕನ್ಸಿಸ್ಟೆಂಟಾಗಿ ನಾವು ಇಂಪ್ರೂವ್ ಆಗೋದೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಎಲ್ಲನೂ ಪ್ಲ್ಯಾನ್ ಮಾಡಿನೇ ಮಾಡೋದಕ್ಕಾಗೋದಿಲ್ಲ. ಸೊ ನಿಮಗೆ ಬೇಸಿಕ್ಸ್ ನಾಲೆಡ್ಜ್ನ ತೊಗೊಂಡು ನೀವು ಒಂದು ಕೆಲಸನ ಸ್ಟಾರ್ಟ್ ಮಾಡಿ. ನೀವು ಆ ಕೆಲಸ ಮಾಡ್ತಾ ನಿಮಗೆ ಅದರಲ್ಲಿ ಗ್ರೋ ಆಗ್ತಾ ಹೋಗ್ತೀರಾ, ಮತ್ತು ನಿಮಗೆ ಆ ಫೀಲ್ಡ್ ಬಗ್ಗೆ ಹೆಚ್ಚು ನಾಲೆಡ್ಜ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ನಿಮ್ಮ ಫೀಲ್ಡಲ್ಲಿ ನೀವು ಇಂಪ್ರೂವ್ ಆಗ್ತಾ ಹೋಗ್ತಿದ್ದಷ್ಟು ನಿಮಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ತುಂಬ ಬಿಸ್ನೆಸ್ಗಳು ಮಾಡಿರೋದೇ ಇದೇ ಥರ. ಯಾಕೆಂದರೆ ಅಮೆಝಾನು ಮೊದಲನೇ ಸಲಿನೇ ಎಲ್ಲ ಥರ ಐಟಮ್ನು ಅವ್ರ ವೆಬ್ಸೈಟಲ್ಲಿ ಸೇಲ್ ಮಾಡಲಿಲ್ಲ. ಇನಿಷಿಯಲಿ ಅವರು ಬುಕ್ನ ಸೇಲ್ ಮಾಡಿದ್ರು, ಬಟ್ ಅದರಿಂದ ಅವರು ವಿಷಯಗಳನ್ನ ಕಲಿತಾ ಹೋದರು. ನಾನು ಇದರಲ್ಲಿ ಹೇಗೆ ಇಂಪ್ರೂವ್ ಆಗಬೇಕು, ಮತ್ತು ನಾನು ಇದರಲ್ಲಿ ಯಾವ್ಯಾವ ಥರ ಐಟಮ್ನ ಆ್ಯಡ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಇದೇ ರೀತಿ ಒಂದೊಂದೇ ವಿಷಯನ ಅವರು ಕಲಿತಾ ಅವ್ರ ಬಿಸ್ನೆಸ್ನ ಇಂಪ್ರೂವ್ ಮಾಡಿದ್ರೆ ಹೊರತು ಒಂದೇ ದಿನ ಈಗಿರೋ ಅಮೆಝಾನು ಅವ್ರ ಇನಿಷಿಯಲ್ ಡೇಸಲ್ಲಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಸ್ಟಾರ್ಟ್ ಮಾಡಿ ನೀವು ಅದರಿಂದ ಗ್ರೋ ಆಗೋದು ಇಂಪಾರ್ಟೆಂಟು. ಸೊ ಇದರಿಂದ ನಿಮ್ಮ ಲೈಫು ಇಂಪ್ರೂವ್ ಆಗ್ತಾ ಹೋಗುತ್ತೆ, ಮತ್ತು ನಿಮ್ಮ ಡೈಲಿ ಲೈಫು ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವತ್ತಿಂದನೇ ನೀವು ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪರ್ಫೆಕ್ಟ್ ಆಗೋದಕ್ಕೆ ಹೋಗಬೇಡಿ. ಸೊ ಫಸ್ಟು ಸ್ಟಾರ್ಟ್ ಮಾಡಿ ಕನ್ಸಿಸ್ಟೆಂಟಾಗಿ ಅದೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಪ್ರತಿದಿನ ನೀವು ಮಾಡ್ತಿರೋ ಕೆಲಸದಲ್ಲಿ ಇಂಪ್ರೂವ್ ಆಗಿ. ಸೊ ಅದೇ ನೀವು ಇಂಪ್ರೂವ್ ಆಗ್ತಾ ಹೋಗ್ತಿದ್ರೆ ಅದೇ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ, ಮತ್ತು ನಿಮ್ಮ ಫ್ಯೂಚರ್ನು ಚೇಂಜ್ ಮಾಡುತ್ತೆ. ಸೊ ಥ್ಯಾಂಕ್ ಯು.